ಇವತ್ತು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅಂತಕ್ಕಂಥ ಪಾಠದೊಳಗೆ ಈ ಒಂದು ಪ್ರಯೋಗ ಮಾಡೋಣ. ಪ್ರಯೋಗದ ಉದ್ದೇಶ ದ್ರವ್ಯಗಳು ಸ್ಥಿತಿಯನ್ನು ಬದಲಾಯಿಸುತ್ತವೆ, ಇದರ ಜೊತೆಗೆ ಮಂಜುಗಡ್ಡೆಯ ದ್ರವಣ ಬಿಂದು ಹಾಗೂ ನೀರಿನ ಕುದಿಯುವ ಬಿಂದುಗಳನ್ನು ನಾವು ಕಂಡುಹಿಡಿತಕ್ಕಂಥದ್ದು. ಓಕೆ, ಇದಕ್ಕೆ ಬೇಕಾಗ್ತಕ್ಕಂತಹ ಸಾಮಗ್ರಿಗಳು ನೋಡ್ರಿ, ಈ ರೀತಿ ನಾವು ಇದನ್ನು ಸೆಟಪ್ ಮಾಡಿರ್ತೀವಿ. ಬಟ್ ಇಲ್ಲಿ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತಕ್ಕಂಥದ್ದು ಕೆಳಗಡೆ ಇದೆ ನೋಡ್ರಿ. ಇದೇನಿದೆ ಅಲ್ಲ, ಇದು ಆಧಾರ ಸ್ತಂಭ ಅಂತೀವಿ ಇದಕ್ಕೆ. ಓಕೆ, ಇಲ್ಲಿ ಐತಲ್ಲ, ಇದಕ್ಕೆ 3 ಪಾದಗಳದಾವೆ ನೋಡ್ರಿ. ಇಲ್ಲಿ ಈ 3 ಪಾದಗಳು ಇರ್ತಕ್ಕಂಥದ್ದು ಇದಕ್ಕೆ ಏನಂತೀವಿ, ಟ್ರೈಪಾಡ್ ಸ್ಟ್ಯಾಂಡ್ ಅಂತ ಕರಿತೀವಿ. ಇಲ್ಲಿ ಐತಲ್ಲ, ಇದು ಮಧ್ಯಸಾರ ದೀಪ. ಇದಕ್ಕೆ ತಂತಿಗಿತಿ ಕಾಣಿಸ್ತೈತಲ್ಲ, ಇದು ವೈರ್ ಗಾಜ್. ಆನಂತರ ಇಲ್ಲೇನಿದೆಯಲ್ಲ, ಇದು ಬೀಕರು. ಇಲ್ಲಿ ತೂಬಿಟ್ಟಿನಲ್ಲ, ಇದೇನಿದು ತಾಪಮಾಪಕ, ಥರ್ಮೋಮೀಟ್ರ್ ಅಂತೇಳಿ ನಾವು ಕರಿತೀವಿ. ಮತ್ತು ಇದಕ್ಕೆ ಒಂದು ಕಡ್ಡಿ ಪೊಟ್ಟಣ ಕೂಡ ಬೇಕಾಗುತ್ತೆ. ಓಕೆ, ಹಾಗಾದರೆ ಇಲ್ಲಿ ಮುಖ್ಯವಾಗಿ ಇದು ಒಂದು ಗಾಜಿನ ಕಡ್ಡಿ. ಇದಕ್ಕೆ ಬೇಕು, ಈ ರೀತಿ ಇದು ಸ್ವಲ್ಪ ಅರಿಯಾಸ್ಬೇಕಾಗುತ್ತೆ. ಇದು ಆಗ ಈ ಗಾಜಿನ ಕಡ್ಡಿಯನ್ನು ನಾವು ಬಳಸ್ಕೋಬೇಕು. ಓಕೆ, ಹಾಗಾದರೆ ಈ ಪ್ರಯೋಗ ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಮೊದಲಿಗೆ ಏನು ಮಾಡಬೇಕು, ಬೀಕರ್ದೊಳಗೆ ಸ್ವಲ್ಪ ಮಂಜುಗಡ್ಡೆಯನ್ನು ಹಾಕಬೇಕು. ಈ ಮಂಜುಗಡ್ಡೆಯನ್ನು ಹಾಕಿದ ನಂತರ ಈ ರೀತಿ ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ವೈರ್ ಗಾಜ್ ಇಟ್ಟು, ವೈರ್ ಗಾಜ್ ಮೇಲೆ ಏನು ಮಾಡೋಣ, ಬೀಕರ್ದಲ್ಲಿ ಒಂದಷ್ಟು ಐಸ್ ಕ್ಯೂಬ್ಗಳನ್ನು, ಮಂಜುಗಡ್ಡೆಗಳನ್ನು ಹಾಕಿ ಅದರಲ್ಲಿ ಈ ರೀತಿ ಒಂದು ಥರ್ಮಾಮೀಟ್ರನ್ನು, ತಾಪಮಾಪಕವನ್ನು ಏನು ಮಾಡಬೇಕು, ಅದರ ಪಾದರಸ ಕೆಳಗಿಂದಿರುತ್ತಲ್ಲ ಅದು ಮಂಜುಗಡ್ಡೆಯಲ್ಲಿ ಮುಳುಗೋ ಹಾಗೆ ಇಟ್ಟು ಈ ರೀತಿ ತೂಗಿಬಿಡಬೇಕು. ನಂತರ ನಿಧಾನವಾಗಿ ಕೆಳಗಡೆ ನಾವು ಮಧ್ಯಸಾರ ದೀಪದಿಂದ ಏನು ಮಾಡಬೇಕು, ಹೀಟ್ ಮಾಡಬೇಕು, ಕಾಯಿಸಬೇಕು. ಆಗ ಈ ಮಂಜುಗಡ್ಡೆ ಏನಾಗುತ್ತಂದರೆ ಘನ ರೂಪ ಇದ್ದಿದ್ದು ತಾಪವನ್ನು ಬಳಸಿಕೊಂಡು ನಿಧಾನವಾಗಿ ಏನಾಗುತ್ತೆ, ದ್ರವರೂಪ ತಾಳುತ್ತೆ. ಘನ ಸ್ಥಿತಿಯಿಂದ ದ್ರವರೂಪ ಬರುತ್ತೆ. ಆ ಸ್ಥಿತಿಗೆ ದ್ರವಣ ಬಿಂದು ಎಷ್ಟಿರುತ್ತೆ, ಅದು 0 ಡಿಗ್ರಿ ಸೆಲ್ಸಿಯಸ್. ಈಗ ಆಲ್ರೆಡಿ 0 ಡಿಗ್ರಿ ಸೆಲ್ಸಿಯಸ್ ನಾವು ನೋಡಿದ್ದೀವಿ, ಅದರ ಮುಂದುವರಿದ ಭಾಗ ಇದು. ಹಾಗಾದರೆ ಈಗ ನೀರು ಏನು ಮಾಡ್ತಾಯಿದ್ದೀವಿ ನೋಡಿರಿ, ನಾವಿನ್ನು ಹಾಗೆ ತಾಪವನ್ನು ಕೊಡ್ತಾ ಇದ್ದೀವಿ. ಎಲ್ಲಿವರೆಗೆ ನೋಡಿರಿ, ಅಲ್ಲಿ ಗುಪ್ತೋಷ್ಣ ಅಂತೇಳಿ ಬಂತು. ಓಕೆ, ಆ ಗುಪ್ತೋಷ್ಣ ಅಂದರೆ ಸಾಮಾನ್ಯವಾಗಿ ಏನು ಡೆಫಿನಿಷನ್, ಗುಪ್ತೋಷ್ಣ ಅಂದರೆ ತಾಪವನ್ನು ಹೆಚ್ಚಿಸದೆ ಒದಗಿಸಿದ ಉಷ್ಣದಿಂದ ದ್ರವ್ಯ ಸ್ಥಿತ್ಯಂತರವಾದರೆ ಅದಕ್ಕೆ ನಾವೇನಂತೀವಿ, ಗುಪ್ತೋಷ್ಣ. ಹಾಗಾದರೆ ಕೆಲವೊಂದು ಕ್ಷಣ ಅಲ್ಲಿ ತಾಪಮೀಟ್ರ್ ಅಥವಾ ಟೆಂಪ್ರೇಚರು 0 ಡಿಗ್ರಿ ಒಳಗೆ ಉಳೀತು ಥರ್ಮಾಮೀಟ್ರದೊಳಗೆ. ಯಾಕೆ ಉಳಿತಂದರೆ ಎಲ್ಲಿವರೆಗೆ ಮಂಜುಗಡ್ಡೆ ಎಲ್ಲ ಘನ ರೂಪ ಇದ್ದಿದ್ದೆಲ್ಲ ದ್ರವರೂಪ ತಾಳುವರೆಗೆ 0 ಡಿಗ್ರಿ ಸೆಲ್ಸಿಯಸ್ನೊಳಗೆ ಉಳೀತು. ಅದಕ್ಕೆ ಗುಪ್ತೋಷ್ಣ ಅಂತ ಹೇಳ್ತೀವಿ. ಹಾಗಾದರೆ ನಿಧಾನವಾಗಿ ಅದನ್ನು ಹಾಗೆ ಕಾಯಿಸ್ತಾ ಹೋಗೋಣ. ಟೆಂಪ್ರೇಚರ್ ನೋಡ್ರಿ, ಈಗ ಟೆಂಪ್ರೇಚರ್ ಎಷ್ಟೈತೆ ಅನ್ನೋದು ನೋಡೋಣ. ನೀರೆಲ್ಲ ಬಿಸಿ ಆಗ್ತಾಯಿದೆ. ಮೇಲ್ಗಡೆ ನೋಡಿರಿ ಸ್ವಲ್ಪ ಉಗ ಬರ್ತಾ ಇದೆ. ಕಿಡಿಕೆ ಹಾಕ್ರಿ. ನೋಡ್ರಿ ಎಷ್ಟಿದೆ ಅಂದರೆ 67 ಅಥವಾ 68 ಇದೆ. ಈಗ ತೊಂಬತ್ತೈದು, 96 ಡಿಗ್ರಿ, 97, 98, 99, ಹೀಗೆ 100 ಡಿಗ್ರಿ ಯಾವಾಗ ತಾಪಮಾಪಕದಲ್ಲಿ ರೆಕಾರ್ಡ್ ಆಗುತ್ತೆ, ಆಗ ಆಟೋಮೆಟಿಕ್ ನೀರು ಏನಾಗುತ್ತೆ, ಕಳಕಳ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗೇನಾಗುತ್ತೆ ನೋಡ್ರಿ, ದ್ರವ ಇದ್ದಿದ್ದು ಯಾವ ರೂಪ, ಅನಿಲ ಅಥವಾ ಆವಿ ರೂಪ ತಾಳುತ್ತೆ. ಹಾಗಾದರೆ ದ್ರವ್ಯದ ಸ್ಥಿತಿಯಾದ ಹೌದಾ, ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುವುದಕ್ಕೆ ನಾವೇನಂತೀವಿ, ಕುದಿಯುವ ಬಿಂದು. ಇದೆ ನೀರಿನ ಕುದಿಯುವ ಬಿಂದು ನೋಡೋಣ. ಹಾಗಾದರೆ ಇಲ್ಲಿ ನೋಡ್ರಿ, ಮೇಲ್ಗಡೆ ಆ ನೀರಿದ್ದು ಕುದಿಯುವ ಮೂಲಕ ಮೇಲ್ಗಡೆ ಆವಿ ರೂಪದಲ್ಲಿ ಹೋಗ್ತಾ ಇದೆ ನೋಡ್ರಿ, ಕಾಣಿಸ್ತಾ ಇದೆ ಇಲ್ಲಿ. ಈ ಆವಿ ರೂಪದಲ್ಲಿ ಹೋಗ್ತಕ್ಕಂಥದ್ದೇ ಅನಿಲ ರೂಪ, ದ್ರವದಿಂದ ಅನಿಲ ರೂಪ. ಹಾಗಾದ್ರೆ ನೋಡ್ರಿ, ಘನ ಇದ್ದಿದ್ದು ದ್ರವ ಆಯಿತು, ದ್ರವ ಇದ್ದಿದ್ದು ಅನಿಲ ಆಯಿತು. 3 ನೋಡಿದಂಗೆ ಆಯ್ತು. ನಾವು ದ್ರವ್ಯದ ಸ್ಥಿತಿಯ ಬದಲಾವಣೆ ನೋಡಿದ್ದೀವಿ,
ಮಂಜುಗಡ್ಡೆಯ ದ್ರವಣ ಬಿಂದು ನೋಡಿದ್ದೀವಿ, ನೀರಿನ ಕುದಿಯುವ ಬಿಂದುವನ್ನು ಈ ಒಂದು ಚಟುವಟಿಕೆ ಮೂಲಕ ನಾವು ಇಲ್ಲಿ ನೋಡಿರ್ತಕ್ಕಂಥದ್ದು. ಓಕೆ.